ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಸುಮಾರು 39 ರೋಡ್ಗಳು ತುಂಬಾ ಅಧ್ವಾನ ಆಗಿದೆ. ಬಹುಶಃ ನಾನು ತಮಗೆ ತೋರಿಸಬಹುದು ಇಲ್ಲ ಗೊತ್ತಿಲ್ಲ, ಎಲ್ಲಾ ಮಾಧ್ಯಮದಲ್ಲೂ ಕೂಡ ಇದು ಬಿತ್ತನೆ ಆಗ್ತಾ ಇದೆ, ನಮಗೆ ಅವಮಾನ ಆಗ್ತಾ ಇದೆ. ಸೊ ದಯವಿಟ್ಟು ನಾವ್ ಯಾವುದೇ ಕಾರಣಕ್ಕೂ ತಲೆ ಎತ್ಕೊಂಡು ಓಡ್ಲಿಕ್ಕೆ ಆಗ್ತಾ ಇಲ್ಲ. ಬಹುಶಃ ಹೊಸ ಶಾಸಕರಾಗಿ ನಾವ್ ಏನ್ ಮಾಡ್ಲಿಕ್ಕೂ ಕೂಡ ನಮ್ ಕೈಲಿ ಆಗ್ತಲ್ಲ. ಮಾಡಬೇಡಿ, ಇದು ಏನ್ 3 ವರ್ಷ ಉಂಟಲ್ಲ, ಅರ್ಜೆಂಟ್ ಯಾಕೆ? ಬರೀ 29 ಲಕ್ಷ ಕೊಟ್ಟಿದ್ದಾರೆ. ಕೆಲಸ ಆಗ್ತದೆ. ಬರೀ 29 ಲಕ್ಷ ಜಲ್ಲಿ ಎಲ್ಲ ಹಾಕ್ಲಿ ನನ್ನ ಸಭಾಧ್ಯಕ್ಷರೇ. ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಹೊಸ ಶಾಸಕರು ಅಂತಂದ್ರೆ, ಏನಕ್ಕಾದ್ರೂ ಶಾಸಕರು ಹಾಕಿದೀವ ಅಂತ ನಮ್ಗೆ ಇವತ್ತು ಕರ್ಮ ಆಗ್ತದೆ. ಶಾಸಕರು ದಯವಿಟ್ಟು ಮಾಡಬೇಡಿ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ. ಸುವರ್ಣಸೌಧದಾಗ ಒಂದು ಚಳಿಗಾಲ ಅಧಿವೇಶನದೊಳಗೆ ಕೋಲಾರ ಜಿಲ್ಲೆಯ ಮುಳಬಾಗಿಲ ಕ್ಷೇತ್ರದ ಸಮೃದ್ಧಿ ವಿ ಮಂಜುನಾಥ್ JDSದಿಂದ ಆರಿಸಿ ಬಂದವರ ತಮ್ಮ ಮತಕ್ಷೇತ್ರಕ್ಕೆ ನಾ ತಲೆ ಐತಿ ಅಡ್ಡಾಡ್ದಂಗೆ ಆಗೈತಿ. ಒಟ್ಟಾರೆ ಈ ಮತಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡು ಕೊಡಾಕ್ ತಯಾರಿಲ್ಲ, ಬರಾಕ್ ತಯಾರಿಲ್ಲ. ಒಂದು ರೋಡ್ಗೆ ಆಗಿ ಬರೀ 30 ಲಕ್ಷ ಕೊಟ್ಟಿದ್ದಾರು. ನೀರಿಲ್ಲ ನಮ್ಮ ಮತಕ್ಷೇತ್ರದಾಗ. ಭಾಳ ಅವ್ರ ಶಾಸಕರಾಗಿ ಯಾವ ರೀತಿ ಸದನಕ್ಕೆ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಅನ್ನೋದು ನೀವು ಕೇಳ್ರಿ. ಯಾಕಂದ್ರೆ ಒಟ್ಟಾರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲೋ ಅಥವಾ ಅಲ್ಲಿ ಆ ಕ್ಷೇತ್ರದ ಶಾಸಕರ ಮ್ಯಾಗ ಏನು ದ್ವೇಷ ಐತೋ ಏನು ಅನ್ನೋದು ನನಗಂತೂ ಗೊತ್ತಾಗತ್ತೆ. ಅವ್ರು ಏನು ಮಾತಾಡಿದಾರೆ ನೀವೇ ಕೇಳ್ರಿ. ನಮಸ್ಕಾರ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಸುಮಾರು 39 ರೋಡ್ಗಳು ತುಂಬಾ ಅಧ್ವಾನ ಆಗಿದೆ. ಬಹುಶಃ ನಾನು ತಮಗೆ ತೋರಿಸಬಹುದು ಇಲ್ಲ ಗೊತ್ತಿಲ್ಲ, ಎಲ್ಲಾ ಮಾಧ್ಯಮದಲ್ಲೂ ಕೂಡ ಇದು ಬಿತ್ತನೆ ಆಗ್ತಾ ಇದೆ, ನಮಗೆ ಅವಮಾನ ಆಗ್ತಾ ಇದೆ. ಸೊ ದಯವಿಟ್ಟು ನಾವ್ ಯಾವುದೇ ಕಾರಣಕ್ಕೂ ತಲೆ ಎತ್ಕೊಂಡು ಓಡ್ಲಿಕ್ಕೆ ಆಗ್ತಾ ಇಲ್ಲ. ಬಹುಶಃ ಹೊಸ ಶಾಸಕರಾಗಿ ನಾವ್ ಏನ್ ಮಾಡ್ಲಿಕ್ಕೂ ಕೂಡ ನಮ್ ಕೈಲಿ ಆಗ್ತಲ್ಲ. ಮಾಡಬೇಡಿ, ಇದು ಏನ್ 3 ವರ್ಷ ಉಂಟಲ್ಲ, ಅರ್ಜೆಂಟ್ ಯಾಕೆ? ಬರೀ 29 ಲಕ್ಷ ಕೊಟ್ಟಿದ್ದಾರೆ. ಕೆಲಸ ಆಗ್ತದೆ. ಬರೀ 29 ಲಕ್ಷ ಜಲ್ಲಿ ಎಲ್ಲ ಹಾಕ್ಲಿ ನನ್ನ ಸಭಾಧ್ಯಕ್ಷರೇ. ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಹೊಸ ಶಾಸಕರು ಅಂತಂದ್ರೆ, ಏನಕ್ಕಾದ್ರೂ ಶಾಸಕರು ಹಾಕಿದೀವ ಅಂತ ನಮ್ಗೆ ಇವತ್ತು ಕರ್ಮ ಆಗ್ತದೆ. ಶಾಸಕರು ದಯವಿಟ್ಟು ಮಾಡಬೇಡಿ. ಬಹುಶಃ ನಮ್ಮಂತ ಶಾಸಕನ ದಯವಿಟ್ಟು ಮಾನ್ಯ CM ಸಾಹೇಬರು ಉಳಿಸ್ಬೇಕಂತ ಕೇಳ್ಕೊಂತೀನಿ ದಯವಿಟ್ಟು. ಯಾಕಂದ್ರೆ ಇವತ್ತು ನಮ್ಮ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಗಡಿಭಾಗ ನಂದು ಸುಮಾರು ರೋಡ್ಗಳು ತುಂಬಾ ಅಧ್ವಾನ ಆಗಿದ್ದಾವೆ. ಬಹುಶಃ ನಾವು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಮುಂದಿನ ಇವತ್ತು ಏನು ಅನುದಾನದಲ್ಲಿ ದಯವಿಟ್ಟು ಒಂದು ಬಿಡುಗಡೆ ಮಾಡ್ಬೇಕು ಅಂತ ಮಂತ್ರಿಗಳ ಪರವಾಗಿ ಮೈಕ್ ಮುಳಬಾಗಿಲು ತಾಲೂಕಿನ ಗ್ರಾಮೀಣ ರಸ್ತೆಗಳು ಹದಗೆಟ್ಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸುಮಾರು 40.25 ಲಕ್ಷ ರೂಪಾಯಿನ 3054 ಮಂಜೂರು ಮಾಡಿ 30,93,000 ರೂಪೀಸ್ನ ಬಿಡುಗಡೆ ಮಾಡಿದ್ದೀವಿ. ಮತ್ತು 39 ರಸ್ತೆಗಳ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ 29,95,00,000 ರೂಪಾಯಿಗೆ ಪ್ರಸ್ತಾವನೆ ಬಂದಿದೆ. ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಆದ್ಯತೆ ಮೇಲೆ ಆ ರಸ್ತೆಗಳನ್ನ ಸುಧಾರಣೆ ಮಾಡಲಿಕ್ಕೆ ಸರ್ಕಾರ ಕ್ರಮ ತಗೊಳುತ್ತೆ. ಈಗ ಸನ್ಮಾನ್ಯ ಅಧ್ಯಕ್ಷೆ, ಈ ಸುನಾಮಿ ಬಂದು ಎಲ್ಲ ತಾಲೂಕಲ್ಲೂ ಕೂಡ ಗ್ರಾಮೀಣ ರಸ್ತೆಗಳು ಹಾಳಾಗಿದೆ. ಏನಾರು ಒಂದು ಮುಖ್ಯಮಂತ್ರಿಗಳು ಒಂದು ಪ್ರೋಗ್ರಾಮ್ ಮಾಡಿ ದಯಮಾಡಿ ರೋಡ್ ನೋಡ್ಸಿ ಇನ್ಯಾವ್ದ್ರಲ್ಲೂ ಕೊಡ್ತಾ ಇಲ್ಲ. ಆದ್ರಿಂದ ಅದಕ್ಕೆ ಏನಾರು ಒಂದು ಯೋಜನೆ ಹಾಕಿ ಎಲ್ಲಾ ತಾಲೂಕು 224 ಕ್ಷೇತ್ರಕ್ಕೂ ದಯಮಾಡಿ RDPR ಅನುದಾನ ಲಭ್ಯತೆ ಮಾಡ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತೀವಿ. ಸಭಾಧ್ಯಕ್ಷ, ಇವತ್ತು RDPR ಮಿನಿಸ್ಟರ್ ಬಂದಿಲ್ಲ, ಬಹುಶಃ ನಮ್ಮ ಅಣ್ಣ ಬಂದಿದ್ರೆ ಹೇಳ್ತೀನಿ. ಸುಮಾರು 6 ಕಿಲೋಮೀಟರ್ ಹೋಗ್ತಾರೆ ಹೆಣ್ಮಕ್ಳು ನೀರ್ ತರ್ಲಿಕ್ಕೆ. ನಾನು ಸಚಿವರ ಗಮನಕ್ಕೆ ಪರ್ಸನಲ್ ತಂದಿದ್ದೀನಿ ವಿಷಯ. ಇವತ್ತು ತುಂಬಾ ಅಧ್ವಾನ ಆಗಿದೆ, ನಮ್ಮಲ್ಲಿ ನೀರಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನದಿ ನೀರು ಯಾವ್ದು ಇಲ್ಲ. 2,000-3,000 ಒಳಗಡೆ ಹೋಗ್ಬೇಕು ಕೊಳವೆ ಬಾಗಿಲಲ್ಲಿ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಇವತ್ತು ಎಲ್ಲಾ ಪತ್ರಿಕೆ ನಮ್ಮ ಶಾಸಕರ ಮಾನ ಮರಿ ತೆಗಿತಾ ಇದ್ದಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು. ನಮ್ಮ ಬಾಧೆ ಅರ್ಥ ಮಾಡ್ಬೇಕು. ನೀವು ನಾನು ನಿಮ್ಮಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ, ಅದಲ್ಲ, ನಮ್ಮ ಬಾಧೆ ಅರ್ಥ ಮಾಡ್ಕೊಬೇಕು. ಇವತ್ತು ಸಾಕಷ್ಟು ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ರಸ್ತೆಗಳು ಅಧ್ವಾನ ಆಗಿದೆ. ದಯವಿಟ್ಟು ಸರ್ಕಾರ ಇದಕ್ಕೆ ವಿಶೇಷವಾಗಿ ಗಮನ ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ.